ಎಲ್ಲವೂ ಸರಿ ಇಲ್ಲ ನಮ್ಮ ದೇಶದಲ್ಲಿ, ಆಲ್ ಈಸ್ ನಾಟ್ ವೆಲ್ ಅಂತ ಹೇಳ್ತೇವೆ ನಾವು. ದೇಶೋದ್ಧಾರ ಹೇಗೆ ಬೇಗ ಮಾಡಬಹುದು, ಹೇಗೆ ಸಾಧ್ಯ ಅದು? ಅಲ್ಲ, ಪ್ರತಿಯೊಬ್ಬರು 10% ದೇಶಕ್ಕಾಗಿ ತ್ಯಾಗ ಮಾಡಬೇಕಂತಾರೆ ಗುರು. 10% ನನ್ನ ದೇಶಕ್ಕಾಗಿ. ಆ ದೇಶದಲ್ಲಿ ಎಲ್ಲವೂ ನನ್ನ ದೇವರಿಂದಾಗಿ ಆಗುವ ಕೆಲಸಗಳು ಅಂತ ತಗೋಬೇಕು, ನನ್ನಿಂದಾಗಿ ಅಲ್ಲ. ನಾನು ನಂಬಿದ ದೇವರು ವಿಶ್ವವ್ಯಾಪಿ, ಅವ ಯಥಾರ್ಥವಾಗಿ ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ. ಖಂಡಿತವಾಗಿ ಆಗುತ್ತದೆ. ಹನಿ ಕೂಡಿ ಹಳ್ಳಾದಂತೆ ಪ್ರತಿಯೊಬ್ಬರು ನಾವು ತಿದ್ದುಕೊಂಡ್ರೆ ಆಗುತ್ತೆ. ಫಸ್ಟ್ ದೇಶ, ಆಮೇಲೆ ಧರ್ಮ, ಆಮೇಲೆ ನಾನು, ಆಮೇಲೆ ನನ್ನ ಕುಟುಂಬ. ನಾವು ಹಾಗೆ ತಗೊಳ್ಳೋದಿಲ್ಲ. ಫಸ್ಟ್ ನಾನು, ಕೊನೆಗೂ ನಾನೇ. ಯೋಚನೆ ಮಾಡಿ ಉದ್ಧಾರ ಆಗೋದು ಹೇಗೆ? ಅದನ್ನು ನಮ್ಮ ಶಾಲಾ ಕಾಲೇಜಿನಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿ ದೇಶ ಮುಖ್ಯ ಅಂತ ನಾವು ತರೋದೇ ಇಲ್ಲ. ಕೇವಲ ಜನವರಿ 26, ಆಗಸ್ಟ್ 15 ನಾವು ಧ್ವಜ ಹಾರಿಸಿದ ದೇಶದ ಮೇಲೆ ನಮ್ಮ ಪ್ರೀತಿ ಗೊತ್ತಾಗತ್ತಾ? ಇಲ್ಲ. ಅದು ಧ್ವಜ ಹಾರಿಸುವಾಗ ಯೋಚನೆ ಮಾಡಿ, ರಜಾ ದಿನ ಧ್ವಜ ಹಾರಿಸೋಕೆ ಬರೋದಿಲ್ಲ. ಅದು ಬರಬೇಕಂತ ನಾವು ಹೇಳುವ ಪ್ರಜ್ಞೆಯೂ ನಮಗಿಲ್ಲ. ಯಾಕಂದ್ರೆ ಟೈಮ್ ವೇಸ್ಟ್ ಸರ್, ಅದರಿಂದ ಏನು ಪ್ರಯೋಜನ ಇಲ್ಲ. ಅವ ಬಂದವನಿಗೆ ನನ್ನ ದೇಶ ಅತ್ಯಂತ ಶ್ರೀಮಂತ ದೇಶ ಅಥವಾ ಉದಾತ್ತ ದೇಶ ಎಂಬ ಭಾವವನ್ನು ನಾವು ತುಂಬ್ತೇವ. ಸ್ವಾತಂತ್ರ್ಯ ದಿನದಲ್ಲಿ ಯೋಚನೆ ಮಾಡಿದ್ವಿ, ಧ್ವಜ ಅರಳಿಸುವಾಗ ನಮ್ಮಷ್ಟು ಪವಿತ್ರವಾದ ದೇಹ ಇಲ್ಲ, ಪುಣ್ಯವಾದ ದೇಶ ಇಲ್ಲ. ಪ್ರತಿಯೊಂದು ಕೆಲಸದಲ್ಲೂ ನಾವು ಭಾಗ್ಯವಂತರು, ಸೌಭಾಗ್ಯವಂತರು ಅಂತ ಇಂಜೆಕ್ಟ್ ಮಾಡಿ ಇನ್ಸ್ಪೈರ್ ಮಾಡುವ ಒಂದು ಶಕ್ತಿ ಯಾವ ಹೆಡ್ ಮಾಸ್ಟ್ರಿಗಾರು ಉಂಟಾ? ಪುರುಸೊತ್ತೇ ಇಲ್ಲ ಅವ್ರಿಗೆ. ಈ ರಜಾ ದಿನದಲ್ಲಿ ಹೇಗೆ ಮನೆಯಲ್ಲಿ ಕೂತ್ಕೊಳ್ಳೋದು ಅದೇ ತಲೆ. ಸ್ವಾತಂತ್ರ್ಯ ದಿನಾಚರಣೆ ಲಡ್ಡು ಸಿಗ್ತದೆ, ಲಡ್ಡು ಅಷ್ಟೇ. ಯೋಚನೆ ಮಾಡಿ, ಆ ಮಟ್ಟಕ್ಕೆ ನಾವು ಇಳಿಸಿಬಿಟ್ಟಿದ್ದೇವೆ. ಅದರ ಪುಣ್ಯವನ್ನೆಲ್ಲ ನೆಲಮಟ್ಟಕ್ಕೆ ಇಳಿಸಿದ್ದೇವೆ. ಗಗನ ಮಟ್ಟಕ್ಕೆ ಹಾರಬೇಕಾದ್ದನ್ನು ನೆಲಮಟ್ಟಕ್ಕೆ ಇಳಿಸಿದ್ದೇವೆ. ಅದನ್ನು ಪ್ರೋತ್ಸಾಹಿಸುವವರೇ ಹೊರತು ಅದನ್ನು ಅರ್ಥವತ್ತಾಗಿ ವಿವರಿಸೋರಿಲ್ಲ. ಆದರೂ ಕೂಡ ನನ್ನ ದೇಶಕ್ಕಾಗಿ ನಾನಿದ್ದೇನೆ, ನೀನು ಚಿಂತೆ ಮಾಡಬೇಡ ಅಂತಾರೆ ನನಗೆ ಗುರುಜಿ. It is my country, nothing to worry ಅಂತ.